ಹಲೋ ವೀಕ್ಷಕರೇ, ಇವತ್ತು ಫ್ರೂಟ್ಸಿಂದ ಒಂದು ಬ್ರೇಕ್ಫಾಸ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಫಸ್ಟು ಸ್ಟವ್ ಹಚ್ಕೊಳ್ಳೋಣ. ಈಗ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಬರೀ ಹಾಲು ಹಾಕ್ಕೊಂಡ್ರೆ ತಳ ಹಿಡಿಯುತ್ತೆ ಅಂತ ಹಾಲು ಕಾಯ್ತಾ ಇದೆ. ಒಂದು ಅರ್ಧ ಲೀಟರ್ಗಿಂತ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಹಾಲು. ಸ್ವಲ್ಪ ಚೆನ್ನಾಗಿ ಕಾಯಬೇಕು, ಚೆನ್ನಾಗಿ ಕೆನೆ ಬರೋ ತನಕ ಕಾಯಬೇಕು. ಕಸ್ಟರ್ಡ್ ಪೌಡ್ರ್ ತಗೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ 2 ಸ್ಪೂನ್ ಕಸ್ಟರ್ಡ್ ಪೌಡ್ರ್ ತಗೊಂಡಿದ್ದೀನಿ. ಇದು 2 ಸ್ಪೂನ್ ತಗೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಹಾಲು ಚೆನ್ನಾಗಿ ಕುದೀತಾ ಇದೆ. ಹಾಲು ಜೊತೆಗೆ ಇದು ಕಸ್ಟರ್ಡ್ ಪೌಡ್ರು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ, ಇದನ್ನ ಸೇರಿಸ್ಕೊಳ್ತೀನಿ. ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕದು. ಚೆನ್ನಾಗಿ ಕುದ್ರೆ ಗಟ್ಟಿ ಆಗುತ್ತೆ. ಒಂದು 3 ನಿಮಿಷ ಕುದಿ ಬಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಅವ್ರು ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಗಟ್ಟಿ ಬಂದಿದೆ. ಇದನ್ನ ಇಳಿಸ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿ ಇಳಿಸ್ಕೊಳ್ತೀನಿ. ಅದು ತಣ್ಣಗಾಗಲಿ, ಚೆನ್ನಾಗಿ ತಣ್ಣಗಾಗಲಿ. ಈಗ ತಣ್ಣಗಾಗೋದಕ್ಕೆ ಒಂದು ಅಗಲ ಇರೋ ಪಾತ್ರೆಗೆ ಹಾಕಿಟ್ಕೊಳ್ತೀನಿ. ಬೇಗ ತಣ್ಣಗಾಗುತ್ತೆ. ಸ್ವಲ್ಪ ತಣ್ಣಗಾಗಲಿ. ಅದು ತಣ್ಣಗಾಗಬೇಕಂದ್ರೆ ಒಂದು 20 ನಿಮಿಷ ಆದರೂ ಬೇಕು. ಈಗ ಹಾಲೆಲ್ಲ ತಣ್ಣಗಾಗಿದೆ. ಇದಕ್ಕೆ ಬಾಳೆಹಣ್ಣು ಸೇರಿಸ್ಕೊಳ್ತೀನಿ. 1 ಕಪ್ಪು ಆಪಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆಪಲ್ ಸೇರಿಸ್ತೀನಿ. ಪೊಮೊಗ್ರಾನೇಟು ಸೇರಿಸ್ತಾ ಇದ್ದೀನಿ. ಇದು ಸೀಬೆಹಣ್ಣು, ಅದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಹಬ್ಬಗಳಲ್ಲಿ ಅವಾಗೆಲ್ಲ ತಂದಿರೋ ಫ್ರೂಟ್ಸ್ ಎಲ್ಲ ಜಾಸ್ತಿ ಉಳಿದಿದ್ರೆ ಈ ಥರ ಮಾಡಿಕೊಂಡ್ರೆ ಫ್ರೂಟ್ಸು ವೇಸ್ಟ್ ಆಗೋದಿಲ್ಲ. ಮತ್ತು ನಮ್ಮ ದೇಹಕ್ಕೆ ಒಳ್ಳೆ ಪ್ರೋಟೀನು ಎಲ್ಲ ಸಿಗುತ್ತೆ. ಎಲ್ಲ ಥರದ ಫ್ರೂಟ್ಸ್ ಇದೆಯಲ್ವ, ಎಲ್ಲ ಸಿಗುತ್ತೆ. ಈ ಥರ ಮಾಡ್ಕೊಂಡು ತಿನ್ಬೋದು. ಪೈನಾಪಲ್ಲು, ಮೂಸಂಬಿ ಆ ಥರ ಹಾಕ್ಬಾರ್ದು, ಅದು ಹುಳಿ ಇರುತ್ತೆ. ಹಾಗಾಗಿ ಅದನ್ನ ಹಾಕ್ಬಾರ್ದು. ಮೂಸಂಬಿ, ಆರೆಂಜು, ಪೈನಾಪಲ್ ಹಾಕ್ಬಾರ್ದು. ಉಳಿದಿರೋ ಈ ಥರ ಫ್ರೂಟ್ಸ್ ಎಲ್ಲ ಹಾಕಿ ಸೇರಿಸ್ಕೊಂಡು, ಬೇಕಿದ್ದರೆ ಒಂದು ಸ್ವಲ್ಪ ಶುಗರ್, ನಿಮ್ಗೆ ಬೇಕಿದ್ದರೆ ಸ್ವೀಟ್ ಅಂದರೆ ಸೇರಿಸ್ಕೋಬೋದು. ನಾನೇನು ಶುಗರ್ ಏನು ಹಾಕಿಲ್ಲ. ಇದರಲ್ಲಿರೋ ಬನಾನಾ ಇದೆ, ಸ್ವೀಟ್ ಇರುತ್ತೆ. ಒಂದು ಬೌಲ್ ಫ್ರೂಟ್ಸ್ ತಿಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟೇ ಬೇಕಾಗಿರಲ್ಲ. ಇದೆಲ್ಲ ಒಂದೊಂದು ಬೌಲ್ ತಿಂದರೆ ಸಾಕು. ವಾರಕ್ಕೊಂದ್ಸರಿ ಈ ಥರ ಮಾಡ್ಕೊಂಡು ತಿಂದರೆ ನಮಗೆ ಎಷ್ಟೋ ನಮ್ಮ ದೇಹದಲ್ಲಿ ಶಕ್ತಿ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಎಲ್ಲ ಹೆಚ್ಚಾಗುತ್ತೆ. ಪೊಮೊಗ್ರಾನೇಟ್ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಈ ಥರ ವಾರಕ್ಕೊಂದ್ಸರಿ ಮಾಡ್ತೀನಿ ನೋಡಿ, ಆರೋಗ್ಯ ಎಷ್ಟು ಒಳ್ಳೆಯದಾಗುತ್ತೆ ಅಂತ. ಇದು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಂದನೆಗಳು.